ಸರ್ ಈಗ ನಾನು ಅದಕ್ಕೆ ವಿಷಯಕ್ಕೆ ಬಂದೆ. ಅವರು ನಮ್ಗೆ ಹೇಳ್ತಾರೆ ಪರವಾಗಿಲ್ವಾ, ಟೈಮ್ ಇದೆ, ಒಂದು 8 ಪಾಯಿಂಟ್ ಇದೆ, ಹೇಳ್ಬೋದಾ? ಅಲ್ಲ ಯಾಕೆಂದ್ರೆ ಅಲ್ಲ ಒಂದೊಂದೇ ಅದು ಪೂರ್ತಿ ಹೇಳಕ್ಕಾಗಲ್ಲ. ಪ್ಲೀಸ್, ಕೆಲವು ನಮಗೆ ಸಲಹೆ ಕೊಟ್ಟಿದ್ದಾರೆ, ಕೆಲವರು ವಿರೋಧ ಮಾಡಿದ್ದಾರೆ. ಇದ್ರ ಮಧ್ಯದಲ್ಲಿ ನಾವ್ ಯಾವ ಗೊಂದಲದಲ್ಲಿ ನಾವ್ ಏನ್ ಕೆಲಸ ಮಾಡ್ಬೇಕು ಅಂತ ನಾನು ಮುಂದೆ ಇರ್ತೀನಿ ಅಷ್ಟೇ. ದಯವಿಟ್ಟು ಕೇಳ್ಕೊಡಿ. ಕಮಲ್ ಹಾಸನ್ ಸಿನಿಮಾದ ಆಯ್ತಾ, ಅದಾದ್ಮೇಲೆ ಮಡನೂರ್ ಮನು ಇತ್ತೀಚೆಗೆ ನಟ ಶಿವರಾಜ್ ಕುಮಾರ್, ದರ್ಶನ್, ಧ್ರುವ ಸರ್ಜಾ ಮುಂತಾದವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಗುರವಾಗಿ ಮಾತನಾಡಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಮಧ್ಯಾಹ್ನ 3 ಗಂಟೆಗೆ ಪತ್ರಿಕಾಗೋಷ್ಠಿ ಎಂಬ ಒಂದು ಆಹ್ವಾನ ಪ್ರಚಾರಕರ್ತರ ಮೂಲಕ ನನ್ನ ಫೋನಿಗೆ ಬಂದು ಬಿತ್ತು. ಅದಾದ ಸ್ವಲ್ಪ ಹೊತ್ತಿಗೆ ಪತ್ರಿಕಾಗೋಷ್ಠಿಯನ್ನು 12:30ಕ್ಕೆ ಹಿಂದೂಡಲಾಗಿದೆ. ಯಾಕೆಂದರೆ 3 ಗಂಟೆಗೆ ಕಮಲ್ ಹಾಸನ್ ಪತ್ರಿಕಾಗೋಷ್ಠಿ ಇದೆ ಅನ್ನುವ ಸುದ್ದಿಯೂ ಬಂತು. ಈ ಹಿನ್ನೆಲೆಯಲ್ಲಿ ಕೆಲವು ಮಾತು. ಒಂದು, ಮಡನೂರ್ ಮನು ಯಾರು? ಆತನಿಗೋಸ್ಕರ ಕೇಳಿಸ್ಕೊಳ್ಳಿ, ಆತನಿಗೋಸ್ಕರ ನೂರಾರು ಸಿನಿಮಾ ಪತ್ರಕರ್ತರು 4-5 ಗಂಟೆ ವ್ಯರ್ಥ ಮಾಡಬೇಕೆ? ಆತ ಸಾಮಾಜಿಕ ಜಾಲತಾಣದಲ್ಲಿ ಶಿವರಾಜ್ ಕುಮಾರ್ ಮತ್ತಿತರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ನೀವೇನು ಕಲಾವಿದರ ಸಂಘದವರೇ? ನಿಮ್ಮದು ದಯವಿಟ್ಟು ನಿಮ್ಮದು ನಿರ್ಮಾಪಕರ, ಹಂಚಿಕೆದಾರ ಮತ್ತು ಪ್ರದರ್ಶಕ ಒಕ್ಕೂಟವಲ್ಲವೇ? ಇದನ್ನೆಲ್ಲ ಕಲಾವಿದರ ಸಂಘ ನೋಡಿಕೊಳ್ಳುವುದಿಲ್ಲವೇ? 2, ಹಿರಿಯ ಕಲಾವಿದರು ನಿಮಗೇನಾದರೂ ದೂರು ಕೊಟ್ಟಿದ್ದಾರೆಯೇ? ಇಲ್ಲವೇ ಹೋದರೆ ಯಾವ ಆಧಾರದ ಮೇಲೆ ನೀವು ಮನು ಮಡನೂರ್ ವಿರುದ್ಧ ಕ್ರಮ ಕೈಗೊಳ್ಳುತ್ತೀರಾ? 3, ಆ ಮಾತುಗಳನ್ನು ಆಡಿದ್ದು ಮನು ಅನ್ನುವುದು ನಿಮಗೆ ಖಾತ್ರಿ ಇದೆಯೇ? ಅವನ ಧ್ವನಿಯನ್ನು ಫಾರೆನ್ಸಿಕ್ ವಿಭಾಗಕ್ಕೆ ಕಳಿಸಿದ್ದೀರಾ? ವರದಿ ಬಂದಿದೆಯಾ? ಈಗ ಎಐ ಮೂಲಕ ಯಾರ ಧ್ವನಿಯನ್ನು ಬೇಕಿದ್ದರೂ ಮರು ಸೃಷ್ಟಿ ಮಾಡಬಹುದು ಎಂಬುದು ನಿಮಗೆ ಗೊತ್ತಿಲ್ಲವೇ? 4, ಮಡನೂರ್ ಮನು ಆಡಿರುವ ಮಾತುಗಳೇ ಅವು ಅಂತ ಗೊತ್ತಾದ್ರೆ ನೀವೇನು ಮಾಡಲಿದ್ದೀರಿ? ಮನುವನ್ನು ಚಿತ್ರರಂಗದಿಂದ ಬ್ಯಾನ್ ಮಾಡುತ್ತೀರಾ? ಆ ಹಕ್ಕು ನಿಮಗೆ ಕೊಟ್ಟವರು ಯಾರು? ದುಡಿಯುವ ಹಕ್ಕು ಕಸಿದುಕೊಳ್ಳುವುದು ಬಹುದೊಡ್ಡ ಅಪರಾಧ ಅನ್ನುವುದು ನಿಮಗೆ ಗೊತ್ತೇ? ಹೀಗೆ ಮಾಡುವ ಮೂಲಕ ನೀವು ಮಹಾನ್ ನಟರಿಗೆ ಅವಮಾನ ಮಾಡ್ತೀರಿ ವಿನಃ ಅವರ ಗೌರವ ಹೆಚ್ಚಿಸುವುದಿಲ್ಲ. 5, ಹಿರಿಯರು ಸಜ್ಜನರು ಆದ ಶಿವರಾಜ್ ಕುಮಾರ್ ಬಗ್ಗೆ ಯಾರೋ ನಿನ್ನೆ ಮೊನ್ನೆ ಬಂದ ಹುಡುಗನಪ್ಪ ಕುಡಿದು ಇದು ಪತ್ರಕರ್ತರು ಮಾತಾಡ್ತಿರೋದು, ನಾನೇ ಕುಡಿದು ಏನೋ ಮಾತಾಡಿರಬಹುದು. ನನಗಂತೂ ಅದು ಗೊತ್ತಿರಲಿಲ್ಲ. ಯಾವ ಪತ್ರಿಕೆಗಳಲ್ಲೂ ಅದು ವರದಿಯಾಗಿಲ್ಲ. ಟೆಲಿವಿಷನ್ ಕೂಡ ಅದನ್ನು ಇಗ್ನೋರ್ ಮಾಡಿದೆ. ನೀವು ಈ ಬಗ್ಗೆ ಮಾಹಿತಿ ನೀಡಿ ಅದನ್ನು ಜಗತ್ ಜಾಹೀರಾತು ಮಾಡುವುದಿಲ್ಲವೇ? ನೀವು ಜವಾಬ್ದಾರಿಯುತ ವಾಣಿಜ್ಯ ಮಂಡಳಿಯಾಗಿ ಮುಂದಿನ ವಾರ 100 ಸ್ಕ್ರೀನ್ಗಳಿಗೆ ಅಪ್ಪಳಿಸುವ ಕಮಲ್ ಹಾಸನ್ ತಮಿಳು ಥಗ್ ಲೈಫ್ ಬಿಡುಗಡೆಯಿಂದಾಗಿ ಕನ್ನಡದ ಸಿನಿಮಾಗಳಿಗೆ ತೊಂದರೆ ಆಗುವುದನ್ನು ನಿಜಕ್ಕೂ ತಡೆಯಬೇಕಿತ್ತು. ಆದರೆ ಕಮಲ್ ಹಾಸನ್ ಪ್ರೆಸ್ ಮೀಟ್ ಕರೆದಿದ್ದಾರೆ ಅನ್ನುವ ಕಾರಣಕ್ಕೆ ನಿಮ್ಮ ಪ್ರೆಸ್ ಮೀಟ್ ಸಮಯವನ್ನೇ ಬದಲಾಯಿಸುವಷ್ಟು ದುರ್ಬಲರೇ ನೀವು. ನಿಮ್ಮದು ವಾಣಿಜ್ಯ ಮಂಡಳಿಯಾಗಿ ನಾವು 3 ಗಂಟೆಗೆ ಪತ್ರಿಕಾಗೋಷ್ಠಿ ಇಟ್ಟುಕೊಂಡಿದ್ದೇವೆ. ಕಮಲ್ ಹಾಸನ್ ಬೇರೆ ಸಮಯ ನೋಡಿಕೊಳ್ಳಲಿ ಅನ್ನಬೇಕಿತ್ತು. ಅದು ಬಿಟ್ಟು ನಿನ್ನೆ ಮೊನ್ನೆ ಬಂದ ಬಡಪಾಯಿ ಮಡನೂರ್ ಮನೋವನ್ನು ಅವಧಿಬಿಡಲು ಹೊರಟಿದ್ದೀರಾ? ಕಳೆದ ವಾರ ಬಾನು ಮುಸ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಬಂತು. ಬಾನು ಮುಸ್ತಾಕ್ ಅವರ ಕಥೆಯನ್ನು ಆಧರಿಸಿ ಗಿರೀಶ್ ಕಾರಸವಳ್ಳಿ ಸಿನಿಮಾ ಮಾಡಿದ್ದರು. ಅದಕ್ಕೆ 3 ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು. ತಾರಾ ಅವರಿಗೆ ಅತ್ಯುತ್ತಮ ನಟಿ ಎಂಬ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಸಿನಿಮಾ ಅದು. ವಾಣಿಜ್ಯ ಮಂಡಳಿ ಬಾನು ಮುಸ್ತಾಕ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಿತ್ತು. ನಿಮಗೆ ಅದು ನೆನಪಾಗಲಿಲ್ವೇ? ಕೊನೆಯದಾಗಿ ವಾರವೂ ಸಿನಿಮಾಗಳು ಬರುತ್ತವೆ ಹೋಗುತ್ತವೆ. ಈ ವರ್ಷ ಬಂದ 100 ಸಿನಿಮಾಗಳ ಪೈಕಿ 1 ಕೂಡ ದುಡ್ಡು ಮಾಡಿಲ್ಲ. ನಿರ್ಮಾಪಕ ಕಂಗಲಾಗಿದ್ದಾನೆ. ನಿರ್ದೇಶಕರು ಏನು ಮಾಡುವುದು ತೋಚದೆ ಕೂತಿದ್ದಾರೆ. ಕಲಾವಿದರಿಗೆ ಕೆಲಸ ಇಲ್ಲ. ಇಂಥ ಹೊತ್ತಲ್ಲಿ ಸರ್ಕಾರ ಜೊತೆ ಮಾತಾಡಿ OTT ಕೇಳುವುದು ಸರ್ಕಾರದ ಮಟ್ಟಕ್ಕೆ 200 ರೂಪಾಯಿ ಇಳಿಸುವ ಪ್ರಸ್ತಾಪ ಜಾರಿಯಾಗುವಂತೆ ನೋಡುವುದು ಬಿಟ್ಟು ಬೆಟ್ಟ ಅಗೆದು ಹಿರಿ ಹಿಡಿದರು ಎಂಬಂತೆ ಮಡನೂರ್ ಮನು ಆಡಿದ ಈ ಮಾತುಗಳ ಬಗ್ಗೆ ಮಾಹಿತಿ ನೀಡಲು ಪತ್ರಿಕಾಗೋಷ್ಠಿ ಕರೆಯುತ್ತಿದ್ದೀರಿ. ಇದು ವಾಣಿಜ್ಯ ಮಂಡಳಿ ಮಾಡಬೇಕಾದ ಕೆಲಸವೇ? ಯೋಚಿಸಿ. 30 ವರ್ಷಗಳಿಂದ ಚಿತ್ರರಂಗದ ಜೊತೆಗಿದ್ದು ವಾಣಿಜ್ಯ ಮಂಡಳಿಯ ಗಣ್ಯರನ್ನು ಅವರ ಸಾಧನೆಗಳನ್ನು ನೋಡಿದವನಾಗಿ ನೋವಿನಿಂದ ಹೇಳುತ್ತಿದ್ದೇನೆ. ಮಡನೂರ್ ಮನು ಆಡಿರುವ ಮಾತುಗಳು ತಲುಪದಷ್ಟು ಎತ್ತರದಲ್ಲಿ ಶಿವರಾಜ್ ಕುಮಾರ್, ದರ್ಶನ್, ಧ್ರುವ ಸರ್ಜಾ ಇವರೆಲ್ಲ ಇದ್ದಾರೆ. ದಿನವೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾರಿಗೋ
ಯಾರಿಗೂ ಇದ್ದಕ್ಕಿದ್ದಂತೆ ಕೆಟ್ಟದಾಗಿ ಬಯಸುತ್ತಿರುತ್ತಾರೆ. ಅದಕ್ಕೆಲ್ಲ ವಾಣಿಜ್ಯ ಮಂಡಳಿ ಅಂತ ಗ್ಯಾರಂಟಿಗಳ ಸಂಸ್ಥೆಗಳು ಪತ್ರಿಕಾಗೋಷ್ಠಿ ಕರೆಯಬಾರದು. ದೊಡ್ಡ ಸಂಸ್ಥೆಗಳ ದೃಷ್ಟಿ ಮತ್ತು ಧ್ಯೇಯ ಕೂಡ ದೊಡ್ಡದ್ದೇ ಆಗಿರಬೇಕು ಅಲ್ಲವೇ? ಈಗ ಇಷ್ಟ 30 ವರ್ಷದಿಂದ 35 ವರ್ಷದಿಂದ ನಾವು ನೋಡ್ಕೊಂಡ್ ಬಂದಂತ ಪತ್ರಕರ್ತರು ಯೋಗ್ಯರು. ಅವರು ಫೇಸ್ಬುಕ್ ಅಲ್ಲಿ ಬರ್ತಿದ್ರು, ನೀವು ಫೇಸ್ಬುಕ್ ಅಲ್ಲಿ ಆನ್ಸರ್ ಕೊಟ್ಟಿದ್ರು ಆಗಿರ್ತಿತ್ತು. ಈಗ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಿಮ್ನೆಲ್ಲ ಆಹ್ವಾನ ಮಾಡಿದ್ವಿ. ಈ ಮಡೇನೂರ್ ಮನೋ ಅಂತ ಒಬ್ಬ ವ್ಯಕ್ತಿ ನಮ್ಮ ಗಣ್ಯ ಆರ್ಟಿಸ್ಟ್ಗಳ ಬಗ್ಗೆ, ಕಲಾವಿದರ ಬಗ್ಗೆ ಏನು ವಾಯ್ಸ್ ನೋಟ್ ಬಿಟ್ಟಿದ್ದಾರೆ. ಅದನ್ನ ಖಂಡಿಸಿ ಸುಮಾರು ಸಂಘ ಸಂಸ್ಥೆಗಳು ಹಾಗೂ ನಮ್ಮ ಅವರ ಅಭಿಮಾನಿಗಳು ನಮಗೆ ಇಲ್ಲಿ ಬಂದು ಧಮಕಿ ಹಾಕ್ತಿವಿ, ಇದು ಮಾಡ್ತೀವಿ, ನೀವೇನ್ ಮಾಡ್ತಾ ಇದ್ದೀರಾ ಫಿಲಿಂ ಚೇಂಬರ್ ಅವರು ಅಂತೇಳಿ ನಮ್ಗೆ ಪ್ರಶ್ನೆಗಳು ಕೇಳ್ತಾ ಇದಾರೆ. ಅದಕ್ಕಾಗಿ ತಮ್ಮನ್ನೆಲ್ಲ ಆಹ್ವಾನ ಮಾಡಿದ್ವಿ. ಇವತ್ತಿನ ದಿನ ನಮ್ಮ ಎಲ್ಲ ಅಂಗ ಸಂಸ್ಥೆಗಳನ್ನು ಇಲ್ಲಿ ಕರೆದು ಚರ್ಚೆ ಮಾಡಿದ್ವಿ. ಎಲ್ಲರೂ ಬಂದಿದ್ದಾರೆ. ನಮ್ಮ ಟಿವಿ ಚಾನೆಲ್ ಅಸೋಸಿಯೇಷನ್, ನಮ್ಮ ರವಿ ಅವರು, ನಿರ್ದೇಶಕರ ಸಂಘದ ವಿಶ್ವನಾಥ್ ಅವರು, ನಿರ್ಮಾಪಕರ ಸಂಘದ ಬಣಕರ್ ಅವರು, ಹಾಗೂ ಪ್ರದರ್ಶನ ವಿಧಾನದ ನಮ್ಮ ಕೆವಿ ಚಂದ್ರಶೇಖರ್ ಹಾಗೂ ಒಕ್ಕೂಟ ಎಡಿಟರ್ ಅಸೋಸಿಯೇಷನ್ ವಿತರಕ ಸಂಘದವರು ಬಂದಿದ್ದಾರೆ, ಎಡಿಟರ್ ಅಸೋಸಿಯೇಷನ್ ಅವರು ಬಂದಿದ್ದಾರೆ. ಎಲ್ಲ ಅಂಗ ಸಂಸ್ಥೆಗಳು ಇಲ್ಲಿ ಬಂದು ಮಾತಾಡಿದ್ವಿ. ಇಷ್ಟೊತ್ತು ಎಲ್ಲರೂ ಒಂದೇ ಅಂತ ಇದ್ದಾರೆ. ಇವರೆಲ್ಲೋ ಒಂದು ದುರಹಂಕಾರಿ ಮಾತುಗಳನ್ನು ಆಡಿದ್ದಾರೆ. ಇವರಿಗೆ ಯಾವುದೇ ರೀತಿಯ ಎಲ್ಲ ರಂಗದಲ್ಲೂ ಎಲ್ಲೂ ಇವರಿಗೆ ಸಹಕಾರ ಕೊಡಬಾರ್ದು, ನಾನ್ ಕೋಆಪರೇಷನ್ ಮಾಡಬೇಕು ಅನ್ನೋದನ್ನ ಎಲ್ಲರೂ ಒಂದೇ ಒಗ್ಗೂಡನ್ನು ಹೇಳಿದ್ದಾರೆ. ಅವರು ಮಾಡಿರೋದು ಭಾರಿ ತಪ್ಪು. ನಾವು ನಮ್ಮ ಚೇಂಬರ್ ಕಡೆಯಿಂದ ಇವತ್ತಿನ ದಿನ ಒಂದು ಕಮಿಷನ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ವಿ. ಹಾಗೂ ನಾವು ಅವರು ಯಾರ್ಯಾರು ಬಳಸ್ಕೊಳ್ತಾ ಇದ್ರು ಅವರೆಲ್ಲರೂ ಅವನು ಏನು ಇವತ್ತಿನ ದಿನ ಮಾಡಿದನಲ್ಲ ತಪ್ಪು, ಅದು ಮುಕ್ತವಾಗುವವರೆಗೂ ಕೋರ್ಟಲ್ಲಿ ಆಲ್ರೆಡಿ ಅವ್ರಿಗೆ ಇದೆ, ಆಲ್ರೆಡಿ ಜೈಲಲ್ಲಿ ಇದ್ದಾರೆ. ಆ ಮನುಷ್ಯ ಏನು ನಾವು ಕೇಸ್ಗಳಾಗ್ತಾ ಇದ್ದಲ್ಲ ಅದರಲ್ಲಿ ಮುಕ್ತವಾಗುವವರೆಗೂ ಯಾವುದೇ ರೀತಿಯ ನಮ್ಮ ಎಲ್ಲ ಅಂಗ ಸಂಸ್ಥೆಗಳು ಅವ್ರಿಗೆ ಸಹಕಾರ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತಿಂದ ಅವ್ರಿಗೆ ನಾನ್ ಕೋಆಪರೇಷನ್ ಮಾಡ್ತಾ ಇದ್ವಿ. ಯಾವುದೇ ರೀತಿಯ ಅವರು ಇಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಂಗಿಲ್ಲ. ಕಿರುತರ ಸಂಸ್ಥೆಯ ಅಧ್ಯಕ್ಷರು ಬಂದಿದ್ದಾರೆ, ರವಿ ಅವರು, ಎಲ್ಲರೂ ಒಂದು ಒಟ್ಟಿಗೆ ನಮ್ಗೆ ಏನು ಇವತ್ತು ನಮ್ಮ ನಾಯಕ ನಟರ ಬಗ್ಗೆ ಮಾತಾಡಿದಾರಲ್ಲ ಅದು ಸರಿಯಲ್ಲ ಅನ್ನೋದು ಎಲ್ಲರೂ ಖಂಡಿಸ್ತಾ ಇದ್ದಾರೆ. ಹಾಗೆ ಬೇರೆ ನಮ್ಮ ಅಂಗ ಸಂಸ್ಥೆ ಬೇರೆ ಸಂಸ್ಥೆಗಳವರೆಲ್ಲರೂ ನಾಳೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಮೊದಲನೇ ನಮ್ಮನ್ನೆಲ್ಲ ಕರೆದು ಇದನ್ನ ಮಾಡ್ತಾ ಇದ್ವಿ. ಏನಾದ್ರೆ ಕೇಳಿ. ಇಂತಿಷ್ಟು ಅವಧಿನ ಅಥವಾ ಪೂರ್ತಿ ಕಂಪ್ಲೀಟ್ ಇಂತಿಷ್ಟು ಅವಧಿ ಅಂತಿದ್ಯಾ ಸರ್? ಇಂತಿಷ್ಟು ವರ್ಷ ಅಂತ ಇಲ್ಲಮ್ಮ, ನಮ್ಮ ಇದು ಏನು ನಾವು ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ವಲ್ಲ ಅವೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ಬೇಕಪ್ಪ. ಕಾನೂನಲ್ಲಿ ಏನಾಗುತ್ತೆ ತೀರ್ಮಾನ ಅದೆಲ್ಲ ಮಾಡ್ಕೊಂಡು ಬರ್ಲಿ. ಆಡಿಯೋ ಅವ್ರದೇ ಅನ್ನೋದಕ್ಕೆ ಕನ್ಫರ್ಮೇಶನ್ ಏನಾದ್ರು ತಗೊಂಡಿದ್ದೀರಾ ಸರ್ ನೀವು? ಅಂದ್ರೆ ಅದು ಎನ್ನಲಾದ ಅವರ ವಾಯ್ಸ್ ಎನ್ನಲಾದ ಅಂತ ನಾವುಗಳು ಸುದ್ದಿ ಕೊಡ್ತಾ ಇದೀವಿ. ಅದು ಕನ್ಫರ್ಮ್ ಹಾಗಾದ್ರೆ ಅಂತ ಹೇಳಿ ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಿಂದ ನಾವು ಕೇಳಿಸ್ಕೊಂಡು ಅದನ್ನ ಇದು ಮಾಡ್ತಾ ಇದ್ವಿ. ಪೊಲೀಸ್ ಇದಕ್ಕೆ ಅವರು ಅದನ್ನ ಕ್ರಮ ಅವ್ರು ತಗೊಳ್ತಾರೆ. ಅದನ್ನ ನಾವು ಮಾಡೋದಿಲ್ಲ, ಅವರು ಅದನ್ನ ಮಾಡ್ತಾರೆ. ಮಾಡಿದ ಮೇಲೆ ಹಿಜಾಬ್ ಕೊಡಿ. ಈಗ ಅವರು ಮಾತಾಡ್ತಾರೆ. ಈಗ ಅವರು